ಶ್ರೀರಾಮನಗರ ವೃತ್ತದ ಬಳಿ ಮಾಜಿ ಸಚಿವರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಸಿಟಿ ರವಿಯವರ ಬಂಧನ ಖಂಡಿಸಿ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಸುವರ್ಣಸೌಧದೊಳಕ್ಕೆ ನುಗ್ಗಿ ಕೆಲವು ಕಾಂಗ್ರೆಸ್ ಪುಡಾರಿಗಳು, ರೌಡಿಗಳು ದಾಂಧಲೆ ನಡೆಸಿದವರು ಹಾಗೂ ನಡು ರಸ್ತೆಯಲ್ಲಿ ಹಲ್ಲೆ ಮಾಡಲು ಪ್ರಚೋದನೆ ನೀಡಿದ್ದವರನ್ನು ಸಹ ಬಂಧಿಸಬೇಕು. ಅಲ್ಲದೆ ಸಭಾಪತಿಗಳ ಗಮನಕ್ಕೂ ತರದೆ ಏಕಾಏಕಿ ಸಿಟಿ ರವಿಯವರನ್ನ ಬಂಧಿಸಿದ್ದು ಅಕ್ಷಮ್ಯ ಅಪರಾಧ. ಅವರು ಗಾಯವಾಗಿದ್ದರೂ ಆಸ್ಪತ್ರೆಗೆ ಕರೆದುಕೊಂಡು ಹೋಗದೆ ರಾತ್ರಿಯೆಲ್ಲ 400-500 ಕಿಲೋಮೀಟರ್ ಸುತ್ತಾಡಿಸಿ ಬೆಂಗಳೂರಿನ ನ್ಯಾಯಾಲಯಕ್ಕೆ ಹಾಜರುಪಡಿಸುತ್ತೇವೆ ಎಂದು ಗದಗ, ರಾಮದುರ್ಗ ಸೇರಿ ಎಲ್ಲ ಪೊಲೀಸ್ ಸ್ಟೇಷನ್ ಸುತ್ತಾಡಿಸಿ ದ್ವೇಷ ಹಾಗೂ ಕೀಳು ಮಟ್ಟದ ರಾಜಕೀಯ ಮಾಡುವ ಮೂಲಕ ಪ್ರಜಾಪ್ರಭುತ್ವಕ್ಕೆ ಕೊಳ್ಳಿ ಇಡಲು ಹೊರಟಿರುವ ಕಾಂಗ್ರೆಸ್ ಸರ್ಕಾರದ ನಡೆ ಖಂಡಿಸಲಾಯಿತು. ಪ್ರತಿಭಟನೆಯಲ್ಲಿ ಶಾಸಕರಾದ ಗಾಲಿ ಜನಾರ್ದನ ರೆಡ್ಡಿ ಅವರು, ವಿಧಾನ ಪರಿಷತ್ ಸದಸ್ಯರಾದ ಶ್ರೀಮತಿ ಹೇಮಲತಾ ನಾಯಕ್, ಜಿಲ್ಲಾಧ್ಯಕ್ಷರಾದ ನವೀನ್ ಗುಳಗಣ್ಣವರ್, ಮಾಜಿ ಕೊಪ್ಪಳ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಮಾಂತೇಶ್ ಮೈನಳ್ಳಿ, ಕೊಪ್ಪಳ ನಗರಸಭೆಯ ಮಾಜಿ ಅಧ್ಯಕ್ಷರಾದ ಚಂದ್ರು ಕವಲೂರು, ಮುಖಂಡರಾದ ಗಣೇಶ್ ಹೊರತಟ್ನಾಳ್, ರಾಜು ಬಾಕ್ಲೆ, ಮನೋಹರ ಗೌಡ ಹೆರೂರು, ಡಿಕೆ ಆಘೋಲಿ, ಸಂಗಮೇಶ್ ಬಾಗವಾಡಗಿ ಸೇರಿದಂತೆ ಪದಾಧಿಕಾರಿಗಳು, ಪ್ರಮುಖರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ವಿಧಾನಸೌಧಕ್ಕೆ ಅಪಮಾನ ಮಾಡಿದಂತ ಕಾಂಗ್ರೆಸ್ ಗುಂಡಗಳಿಗೆ, ಪೊಲೀಸ್ ಇಲಾಖೆ ದೌರ್ಜನ್ಯ ಮಾಡುತ್ತಿರುವ ಸಿಟಿ ರವಿಯವರ ಮೇಲೆ ಕಾಂಗ್ರೆಸ್ ಸರ್ಕಾರಕ್ಕೆ, ಪೊಲೀಸರು ನಡೆದುಕೊಂಡಂತ ರೀತಿಯನ್ನು ಧಿಕ್ಕರಿಸಿ ಸಿಟಿ ರವಿಯವರ ಮೇಲೆ ಹಲ್ಲೆ ಮಾಡಿದಂತ ಪೊಲೀಸ್ ಇಲಾಖೆಯವರಿಗೆ ಮಾತಾಡಬೇಕಂತ ವಿನಂತಿಯನ್ನು ಮಾಡ್ಕೊಳ್ತೀವಿ. ಆತ್ಮೀಯ ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ನಿನ್ನೆ ಬೆಳಗಾವಿಯಲ್ಲಿ ನಡೆದಂತ ಸುವರ್ಣಸೌಧದಲ್ಲಿ ಗುಂಡಾಗಿರಿ ನಡೆಸಿದಂತ ಕಾಂಗ್ರೆಸ್ ನಾಯಕರಿಗೆ, ಸಿಟಿ ರವಿ ಅವರ ಮೇಲೆ ಹಲ್ಲೆ ಮಾಡಿದ ಕಾಂಗ್ರೆಸ್ ನಾಯಕರಿಗೆ, ಪ್ರಜಾಪ್ರಭುತ್ವ ಕಗ್ಗೊಲೆ ಮಾಡುತ್ತಿರುವ ಕಾಂಗ್ರೆಸ್ ನಾಯಕರಿಗೆ ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ ಕಾಂಗ್ರೆಸ್ ನಾಯಕರಿಗೆ, ಸಿಟಿ ರವಿ ಅವರ ಮೇಲೆ ಗುಂಡಾವರ್ತನೆ ಮಾಡಿದ ಕಾಂಗ್ರೆಸ್ ನಾಯಕರಿಗೆ, ಪ್ರಜಾಪ್ರಭುತ್ವ ಕಗ್ಗೊಲೆ ಮಾಡುತ್ತಿರುವ ಕಾಂಗ್ರೆಸ್ ಗೂಂಡಾಗಳಿಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಅವರು ಮಾತಾಡಬೇಕಂತ ವಿನಂತಿಯನ್ನು ಮಾಡ್ಕೊಳ್ತೀವಿ. ಆತ್ಮೀಯ ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ನಿನ್ನೆ ಬೆಳಗಾವಿಯಲ್ಲಿ ನಡೆದಂತ ಸುವರ್ಣಸೌಧದಲ್ಲಿ ಆಗುತ್ತದೆ. ನಾನು ಈಗ ಒಂದೆರಡು ಮಾತಾಡಿದ ನಂತರ ನಮ್ಮ ಅಧ್ಯಕ್ಷರು ಭಾರತ್ ಮಾತಾ ಕೀ, ಸಿಟಿ ರವಿಯನ್ನು ಬಂಧಿಸಿದಂತ ಕಾಂಗ್ರೆಸ್ ಸರ್ಕಾರಕ್ಕೆ, ಸಿಟಿ ರವಿ ಮೇಲೆ ದೌರ್ಜನ್ಯ ಮಾಡಿದಂತ ಕಾಂಗ್ರೆಸ್ ಗುಂಡಗಳಿಗೆ, ಸಿಟಿ ರವಿಯವರ ಮೇಲೆ ಹಲ್ಲೆ ಮಾಡಿದಂತ ಕಾಂಗ್ರೆಸ್ ಗುಂಡಗಳಿಗೆ, ವಿಧಾನಸೌಧಕ್ಕೆ ಅಪಮಾನ ಮಾಡಿದಂತ ಕಾಂಗ್ರೆಸ್ ಗುಂಡಗಳಿಗೆ, ಪೊಲೀಸ್ ಇಲಾಖೆ ದೌರ್ಜನ್ಯ ಮಾಡುತ್ತಿರುವ ಸಿಟಿ ರವಿಯವರ ಮೇಲೆ ಕಾಂಗ್ರೆಸ್ ಸರ್ಕಾರಕ್ಕೆ, ಪೊಲೀಸರು ನಡೆದುಕೊಂಡಂತ ರೀತಿಯನ್ನು ಧಿಕ್ಕರಿಸಿ ಸಿಟಿ ರವಿಯವರ ಮೇಲೆ ಹಲ್ಲೆ ಮಾಡಿದಂತ ಪೊಲೀಸ್ ಇಲಾಖೆಯವರಿಗೆ, ಕಾಂಗ್ರೆಸ್ ನಾಯಕರಿಗೆ, ಸಿಟಿ ರವಿ ಅವರ ಮೇಲೆ ಗುಂಡಾವರ್ತನೆ ಮಾಡಿದ ಕಾಂಗ್ರೆಸ್ ನಾಯಕರಿಗೆ, ಪ್ರಜಾಪ್ರಭುತ್ವ ಕಗ್ಗೊಲೆ ಮಾಡುತ್ತಿರುವ ಕಾಂಗ್ರೆಸ್ ಗೂಂಡಾಗಳಿಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಇವತ್ತು ಸನ್ಮಾನ್ಯ ಸಿಟಿ ರವಿ ನಮ್ಮ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಕ್ಷದ ಒಬ್ಬ ಧೀಮಂತ ನಾಯಕ. ಪಕ್ಷದಲ್ಲಿ ಒಬ್ಬ ಯುವ ನಾಯಕನಾಗಿ, ಯುವ ಘಟಕದ ವತಿಯಿಂದ ಒಬ್ಬ ಶಾಸಕರಾಗಿ, ಸಚಿವರಾಗಿ, ಇವತ್ತು ವಿಧಾನ ಪರಿಷತ್ತಿನ ಸದಸ್ಯರಾಗಿ ಮತ್ತು ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ
ಪ್ರಧಾನ ಕಾರ್ಯದರ್ಶಿಗಳಾಗಿ ಇಡೀ ರಾಜ್ಯದಲ್ಲಿ ಒಬ್ಬ ಸಂಭಾವಿತ ಒಬ್ಬ ಉತ್ತಮ ರಾಜಕಾರಣಿಯಾಗಿ ಅವರೇನು ಹೆಸರು ಗಳಿಸಿದ್ದಾರೆ ಅವರ ಹೆಸರಿಗೆ ಮಾಫಿ ಪಡೆಯುವಂಥ ಒಂದು ರೀತಿಯಲ್ಲಿ ಇಲ್ಲದ ಆರೋಪಗಳನ್ನೆಲ್ಲವನ್ನು ಕೂಡ ಮಾಡಿ ಇವತ್ತು ನಿನ್ನೆ ಆಗಿರುವಂಥ ಒಂದು ಘಟನೆ ಅಂದರೆ ಸಾಕ್ಷಾತ್ ಸುವರ್ಣಸೌಧದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೆಬ್ಬಾಳ್ಕರು ಕಾಂಗ್ರೆಸ್ ಗೂಂಡಾಗಳು ಇಷ್ಟೆಲ್ಲ ಕೂಡ ಸೇರ್ಕೊಂಡ್ಬಿಟ್ಟು ಒಬ್ಬ ವಿಧಾನ ಪರಿಷತ್ ಸದಸ್ಯರ ಒಬ್ಬ ದೊಡ್ಡ ನಾಯಕನನ್ನು ಒಂದು ಕೊಲೆ ಮಾಡುವಂಥ ಒಂದು ಹಂತಕ್ಕೆ ಅವ್ರನ್ನ ಅಟ್ಯಾಕ್ ಮಾಡಿ ಅವರನ್ನು ಅವ್ರೇನು ಕೈಗೆ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಾವು ಸಾಯಿಸೇ ಬಿಡ್ತೀವಿ ಅನ್ನೋ ಮಟ್ಟಕ್ಕೆ ಅವ್ರ ಮಾತುಗಳೆಲ್ಲದನ್ನು ಕೂಡ ತಾವು ಟಿ ವಿಗಳಲ್ಲಿ ತಾವು ಅವ್ರನ್ನ ಮಾರ್ಷಲ್ಸ್ ತಗೊಂಡೋಗಿ ಯಾವ ರೀತಿ ಜೈಲಲ್ಲಿ ಬಂಧನ ಮಾಡ್ತಾರೆ ಆ ರೀತಿ ಒಂದು ಡ್ರಿಂಕ್ಸ್ ಅಂದರೆ ಗೇಟ್ಗಳೆಲ್ಲ ಮುಚ್ಚಾಕ್ಬಿಟ್ಟು ಅವ್ರನ್ನ ಕಾಪಾಡುವಂಥ ಒಂದು ಪರಿಸ್ಥಿತಿ ಆಯಿತು. ಅಪ್ಪಿತಪ್ಪಿ ಏನಾದರೂ ಮಾರ್ಷಲ್ ಅವ್ರ ಎಚ್ಚರಿಕೆ ಸ್ವಲ್ಪ ತಪ್ಪಿದ್ರು ಕೂಡ ನಿನ್ನೆ CT ರವಿ ಅವರ ವಿಷಯದಲ್ಲಿ ಏನು ಅನಾಹುತ ಆಗ್ತಾ ಇತ್ತು ಅದು ಭಗವಂತನ ಜೊತೆಗೆ CT ರವಿ ಅವ್ರನ್ನ ಪೊಲೀಸ್ ಅವ್ರು ಎತ್ಕೊಂಡು ಹೋಗಿರೋಂಥ ಒಂದು ವಿಚಾರ ಆಗಿರುತ್ತೆ. ಇವತ್ತು ಅವರು ತಲೆಗೆ ಪೆಟ್ಟು ಬಿದ್ದು ಇವತ್ತು ರಕ್ತ ಬಂದಿರುವಂಥ ಒಂದು ದೃಶ್ಯ ಇಡೀ ಕರ್ನಾಟಕ ರಾಜ್ಯನೇ ನೋಡಿರೋದು. ಯಾವತ್ತೂ ಕೂಡ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ವಿಧಾನಸೌಧದಲ್ಲಿ ಈ ರೀತಿ ಘಟನೆ ಅನ್ನೋದು ಇಡೀ ನಮ್ಮ ಕರ್ನಾಟಕ ರಾಜ್ಯದ ಒಂದು ಶಾಸನಸಭೆ ವಿಚಾರದಲ್ಲಿ ಇಡೀ ಭಾರತದಲ್ಲೇ ಇವತ್ತು ನಮ್ಮ ಕರ್ನಾಟಕದ ಒಂದು ಕಪ್ಪು ಚುಕ್ಕಿಯನ್ನು ಪಡ್ಕೊಂಡಿರೋದಕ್ಕೆ ಕಾರಣನೇ ಇವತ್ತು ಕಾಂಗ್ರೆಸ್. ಜೊತೆಗೆ ಸನ್ಮಾನ್ಯ CT ರವಿ ಅವರಿಗೆ ಇವತ್ತು ಗದಗ ಆಗಿರ್ಬೋದು, ಸೌದತ್ತಿ ಆಗಿರ್ಬೋದು, ರಾಮದುರ್ಗ ಆಗಿರ್ಬೋದು, ನೂರಾರು ಕಿಲೋಮೀಟರ್ ರಾತ್ರಿ ಇಡೀ ಕರ್ಕೊಂಡು ಬಂದು ಕೊನೆಗೆ ಖಾನಾಪುರಿಗೆ ಕರ್ಕೊಂಡು ಬಂದು ಅಂದರೆ ಸುಮಾರು ಒಂದು 400 ಕಿಲೋಮೀಟರ್ ಯಾವ ರೀತಿ ಒಬ್ಬ ಉಗ್ರವಾದಿಗಳನ್ನು ಓಡಾಡಿಸ್ತಾರೆ ಆ ರೀತಿ ಒಬ್ಬ ಸಂಭಾವಿತ ಶಾಸಕನನ್ನು ಈ ರೀತಿ ಇಡೀ ರಾತ್ರಿ ಎಲ್ಲ ಕೂಡ ಅವ್ರನ್ನ ಓಡಾಡಿಸಿ ಸ್ಟೇಷನ್ ಕರ್ಕೊಂಡು ಬಂದು ಅವ್ರ ತಲೆಗೆ ಪೆಟ್ಟು ಬಿದ್ದಿದೆ. ಆಸ್ಪತ್ರೆಗೆ ಕರ್ಕೊಂಡೋಗಿ ಅವ್ರಿಗೆ ಫಸ್ಟ್ ಡಾಕ್ಟರ್ ಹತ್ರ ತೋರಿಸ್ಬೇಕು ಅನ್ನುವಂಥ ಒಂದು ವಿಚಾರ ಬಿಟ್ಟು ಪೊಲೀಸರು ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಸರ್ಕಾರದ ಮಂತ್ರಿಗಳು ಮುಖ್ಯಮಂತ್ರಿಗಳ ಫೋನ್ಗಳು ನಿರಂತರ ಪೊಲೀಸರಿಗೆ ಬರೋ ಕಾರಣ ಅವ್ರಿಗೆ ತಲೆಗೆ ಪೆಟ್ಟು ಬಿದ್ದಿರೋದಕ್ಕೆ ಇಮಿಡಿಯೇಟ್ ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿಸೋದನ್ನು ಬಿಟ್ಟು ಇವತ್ತು ಅವರನ್ನು ಸ್ಟೇಷನಲ್ಲಿ ದಿಗ್ಬಂಧನ ಮಾಡಿ ರಾತ್ರಿ ಎಲ್ಲ ನಿದ್ದೆ ಇಲ್ದಂಗೆ ಓಡಾಡಿಸಿ ಇವತ್ತು ಅವ್ರ ಪ್ರಾಣಕ್ಕೆ ಅಪಾಯ ತಗೊಂಡು ಬರುವಂಥ ಒಂದು ವಾತಾವರಣ ಸೃಷ್ಟಿ ಮಾಡಿ ಮಾನಸಿಕವಾಗಿ ಅವರು ಕುಗ್ಗೋಗಬೇಕು. ಇಡೀ ಕರ್ನಾಟಕ ರಾಜ್ಯದಲ್ಲಿರುವಂಥ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಕುಗ್ಗಬೇಕು ಅನ್ನುವಂಥ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಇವತ್ತೇನು ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಪ್ರಯತ್ನ ಮಾಡಿದ್ದಾರೆ ನಿಜವಾಗ್ಲೂ ಕೂಡ ನಿಮಗೆ ಹೋಗೋಕ್ಕಲ್ಲ ಅಂದರೆ ಹತ್ತಿರಕ್ಕೆ ಬಂದಿದೆ ವಿನಾಶಕಾಲಿ ವಿಪರೀತ ಬುದ್ಧಿ ಅಂತ ಹೇಳಿ ನಾನು ಹೇಳಬೇಕಾಗುತ್ತೆ. ಮಾಧ್ಯಮ ಸ್ನೇಹಿತರಲ್ಲಿ ಒಂದೇ ಒಂದು ವಿಚಾರ ನಾನು ತಮ್ಮಲ್ಲಿ ಮಾಧ್ಯಮ ಸ್ನೇಹಿತರಿಗೆ ನಾನು ಸ್ವಲ್ಪ ವಿಷಯ ನಾನು ಹೇಳಬೇಕು. ಇದಕ್ಕೆ ಇವತ್ತು ವಿಧಾನ ಪರಿಷತ್ತಿಗೆ ಸಹೋದರ ಹಿಮ್ಲತಾ ನಾಯಕ ಅವರು ಇಲ್ಲೇ ಇದ್ದಾರೆ. ಕಸ್ಟಡಿಯನ್ನು ಯಾರು ಬಂದರು? ಸಭಾಪತಿಗಳು ಕಸ್ಟಡಿಯನ್ ನಮ್ಮ ಸದಸ್ಯರುಗಳಿಗೆ. ಹಾಗಾಗಿ ಸಭಾಪತಿಗಳೇ ಇವತ್ತು ಯಾವುದೇ ರೆಕಾರ್ಡ್ ಇಲ್ಲ ಅಂತೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾಕೆಂದರೆ ಒಂದ್ಸಲ ಸದನ ಮುಂದೂಡಿದ ಮೇಲೆ ಯಾವುದೇ ಘಟನೆಗಳಾದರೂ ಕೂಡ ಅದು ಯಾವುದೂ ಕೂಡ ರೆಕಾರ್ಡ್ ಹೋಗಿಲ್ಲ. ಇವತ್ತು ಅವರು ತೋರಿಸಿರುವಂಥ ವಿಡಿಯೋಗಳು ಇದೆಲ್ಲವೂ ಕೂಡ ಇವತ್ತು ನೋಡಿ ವಿಧಾನಸೌಧದ ವ್ಯಾಪ್ತಿ ಒಳಗಡೆ ಯಾವುದೇ ನಮ್ಮ ಪರಿಷತ್ ಸದಸ್ಯರಾಗಿರ್ಬೋದು ಅಥವಾ ವಿಧಾನಸಭೆಯ ಸದಸ್ಯರಾಗಿರ್ಬೋದು ಯಾರೇ ಅಲ್ಲಿ ಏನೇ ಘಟನೆಗಳಾದರೂ ಕೂಡ ಏನೇ ಮಾತುಕತೆಗಳಾದರೂ ಕೂಡ ಅದು ಕೇವಲ ಆ ಸಭಾಪತಿಗಳ ಸಭಾಧ್ಯಕ್ಷಗಳ ವ್ಯಾಪ್ತಿಗೆ ಬರುತ್ತೆ ಆದರೆ ಅದನ್ನು ಮೀರಿ ಇವತ್ತು ಪೊಲೀಸ್ ಕೈಯಲ್ಲಾಗಿರ್ಬೋದು ಇನ್ನೊಬ್ಬರ ಕೈಯಲ್ಲಿ ಉಳಿದೋದಕ್ಕೆ ಅದೇ ನಾನು ಹೇಳ್ತಾ ಇದ್ದೀನಿ. ಇವತ್ತು ಸಭಾಪತಿಗಳು ಸ್ಪಷ್ಟವಾಗಿ ಯಾವುದೇ ರೆಕಾರ್ಡ್ ಬಳಿಕ ಆಗಿಲ್ಲ ಆದ್ರೆ ನಂತರ ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ಮತ್ತು ಸಭಾಪತಿಗಳೇ ಇದನ್ನ ಮಾಧ್ಯಮಗಳಿಗಾಗಿರ್ಬೋದು ಇಡೀ ರಾಜ್ಯಕ್ಕೆ ಸ್ಪಷ್ಟಪಡಿಸಬೇಕು. ಅಷ್ಟೇ ಆಗಲಿ ಯಾವುದೋ ಒಂದು ವಿಡಿಯೋಗಳನ್ನ CT ರವಿ ಅವರು ಅಂದಿದ್ದಾರೆ ಕೊಲೆಗಡಿತರಂತ CT ರವಿ ಅವರು ಕೊಲೆ ಮಾಡಿದ್ದಾರೆ. CT ರವಿ ಅವರು ಏನಾದರೂ ಕೊಲೆಗಡಿತರಂದ್ರೆ ಅವರೆಲ್ಲಾದರೂ ತಗೊಂಡೋಗಿ ರಿವಾಲ್ವರ್ಗಳು ಚಾಕುಗಳು ತಗೊಂಡೋಗ್ಬಿಟ್ಟು ಯಾರನ್ನಾದರೂ ಕೊಲೆ ಮಾಡಿದ್ದು
ದೃಶ್ಯಗಳೇನಾದರೂ ಇದ್ರೆ ಸರ್ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಿರ್ಬೋದು ಯಾರಾದರೂ ಕೂಡ ಮಾಧ್ಯಮಗಳಿಗೆ ರಿಲೀಸ್ ಮಾಡಬೇಕು. ಅಂದರೆ ಅವರು ಕೊಲೆಗಡಿತರು ಅಂತ ಅಂದಿದ್ದಾರೆ ಅನ್ನೋದು ಮಾಧ್ಯಮಗಳಲ್ಲಿ ಬರ್ತಾ ಇದೆ. CT ರವಿ ಅವರು ಏನಂದಿದ್ದು ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಸಭಾಪತಿಗಳಿಗೆ ಇದಕ್ಕೆ ಸಾಕ್ಷಿ ಆಗ್ತಾರೆ. ನಾನು ವಿಷಯ ಹೇಳೋದೇನಂತಂದರೆ, ಈ ವಿಷಯದಲ್ಲಿ CT ರವಿ ಅವರಿಗೆ ಮಾರಣಾಂತಿಕ ಹಲ್ಲೆಗಳು ಮಾಡೋದ್ರ ಮೂಲಕ ಅಷ್ಟು ದೊಡ್ಡ ತಲೆಗೆ ಪೆಟ್ಟು ಬಿದ್ದು ರಕ್ತ ಬಂದರೂ ಕೂಡ 4-5 ಕಿಲೋಮೀಟರ್ ರಾತ್ರಿ ಇಡೀ 2-3 ಜಿಲ್ಲೆಗಳಲ್ಲಿ ಓಡಾಡಿಸಿ ಇಷ್ಟೆಲ್ಲ ಹಿಂಸೆ ಕೊಡುವಂಥ ಅವಶ್ಯಕತೆ ಇತ್ತ? ಅದು ನನ್ನ ಪ್ರಶ್ನೆ. ಭದ್ರತಾ ದೃಷ್ಟಿಯಿಂದ ಮಾಡೋದಾಯಿತು ಅಂತಂದರೆ ತಾವು ಮಾಧ್ಯಮ ಸ್ನೇಹಿತರು ತಮಗೆ ಗೊತ್ತಿದೆ. ಇವಾಗ ನನಗೆ ಭದ್ರತೆ ಕೊಡಬೇಕು ಅಂದರೆ ಒಂದು 10 ಮಂದಿ ಪೊಲೀಸರು ನನ್ನ ಸುತ್ತುವರೆದರೆ ಕೂಡ ಅಲ್ಲಿಗೆ ಭದ್ರತೆ ಅನ್ನೋದು ಆಗುತ್ತೆ. 4-5 ಕಿಲೋಮೀಟರ್ ಅವ್ರು ಓಡಾಡಿಸುವಷ್ಟು ಅವಶ್ಯಕತೆ ಇತ್ತ? ಭದ್ರತೆ ಇದ್ದರೂ ಕೂಡ ಅವ್ರ ಮೇಲೆ ಹಲ್ಲೆ ನಡೆಸ್ತಾರೆ. ಆ ಒಂದು ಕಾರಣಕ್ಕೆ ಭದ್ರತೆ ಇದ್ದ ದೃಷ್ಟಿಯಿಂದ ಅವ್ರ ಮೇಲೆ ಆಯಿತು. ಆದರೂ ಕೂಡ ನೀವು ಪೊಲೀಸರು ಅಂದರೆ ಪೊಲೀಸ್ ವ್ಯವಸ್ಥೆ ಸಂಪೂರ್ಣ ವಿಫಲ ಆದಂಗೆಲ್ಲ ರಾಜ್ಯ ಸರ್ಕಾರದಲ್ಲಿ ಇವತ್ತು ಬೆಳಗಾವಿ ಅಂತಂದರೆ ಅದು ತಂಡದಲ್ಲಿ ಮತ್ತು ವಿಧಾನಸಭೆ ಕಾರ್ಯಕಲಾಪಗಳು ನಡೀತಾ ಇದೆ. ಸಾವಿರಾರು ಮಂದಿ ಪೊಲೀಸರಲ್ಲಿದ್ದಾರೆ. ಅಂದರೆ ಒಬ್ಬ CT ರವಿ ಅವರಿಗೆ ಅಷ್ಟು ಸಾವಿರಾರು ಮಂದಿ ಪೊಲೀಸರು ರಕ್ಷಣೆ ಕೊಡೋದ್ರಲ್ಲಿ ವಿಫಲರಾಗಿದ್ದಾರೆ ಅಂತ ಹೇಳ್ಬೋದು. ಅವರು ನೋಡಿ, ಸಂಪೂರ್ಣ ದುರುಪಯೋಗ ಮಾಡ್ಕೊಂಡಿದ್ದಾರೆ. ಅವ್ರನ್ನ ಇವತ್ತು ನಮ್ಮ ಸನ್ಮಾನ್ಯ CT ರವಿ ಅವರು ಹೇಳಿರುವಂಥ ಒಂದು ರೀತಿಯಲ್ಲಿ ಅವ್ರನ್ನ ಕೊಲೆ ಮಾಡುವಂಥ ಒಂದು ಪ್ರಯತ್ನ ಕೂಡ ಇವತ್ತು ಸರ್ಕಾರದ ಕಡೆಯಿಂದ ಆಗ್ತಾ ಇದೆ ಅಂತೇಳಿ CT ರವಿ ಅವರು ಬಾಯಲ್ಲಿ ಹೇಳಿದ್ದಾರೆ. ಯಾಕೆಂದರೆ ಅವರು ಅನುಭವಿಸ್ತಿರುವಂಥ ಒಂದು ಪರಿಸ್ಥಿತಿ ಅವ್ರಿಗೆ ಗೊತ್ತಾಗುತ್ತೆ. ಅಂಥ ದೊಡ್ಡ ದೊಡ್ಡ ಮಾತುಗಳು ಅವ್ರು ಮಾತಾಡಬೇಕು ಅಂದರೆ ಯಾವತ್ತೂ ಕೂಡ CT ರವಿ ಅವ್ರ ಬಾಯಲ್ಲಿ ಇಂಥ ಮಾತುಗಳು ಬಂದಿಲ್ಲ. ಅವ್ರನ್ನ ಅರೆಸ್ಟ್ ಮಾಡ್ಬೋದು ಅಲ್ಲಿ ಸರ್ ಒಳಗಡೆ. ನೋಡಿ, ಯಾವುದೇ ಒಂದು ವಿಚಾರದಲ್ಲಿ ಫಸ್ಟು CT ರವಿ ಅವ್ರ ವಿಡಿಯೋಗಳೆಲ್ಲ ಕೂಡ ಇದೆ. ಅವರೆಲ್ಲರನ್ನ ಬಂಧನ ಮಾಡಬೇಕು. ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಇವತ್ತೇನು ಕೊಲೆಗಡಕ ಅನ್ನುವಂಥ ಒಂದು ಪದ ಅಂದರೆ ಇವತ್ತು ಸಭಾಪತಿಗಳು ಇದಕ್ಕೆ ಮೊದಲಾಗಿ ಹೇಳಬೇಕು. ಅವರು ಸಭಾಪತಿಗಳು ಹೇಳ್ದೇನೆ ಇವರೇ ಹೇಳ್ತಾ ಇದ್ದಾರೆ ನಮ್ಮನ್ನು ಈ ರೀತಿ ಅಂದರು ಅಂತ ಹೇಳಿ. ಆ ರೀತಿ ಅಂದರು ಅಂದರೆ ಅವರು ಕೊಲೆಗಡಿತರಂದರು ಅಂದರೆ ಇವಾಗ CT ರವಿ ಅವರು ಕೊಟ್ಟಿರೋ ಕಂಪ್ಲೇಂಟ್ ಆಧಾರದ ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಅವ್ರ ಹೆಬ್ಬಾಳ್ಕರ್ನ ತಕ್ಷಣ ಅವ್ರನ್ನ ಬಂಧನ ಮಾಡಬೇಕು. ಇವತ್ತು ಅಷ್ಟವರೆಗೆ ಭಾರತೀಯ ಜನತಾ ಪಕ್ಷ ಸುಮ್ಮನೆ ಕೊಡೋ ಪ್ರಶ್ನೆನೇ ಇಲ್ಲ. ಇವತ್ತು ನಾವು ಹೋರಾಟ ಮಾಡ್ತೀವಿ ಇಡೀ ರಾಜ್ಯಾದ್ಯಂತ. ಆ ವಿಷಯದಲ್ಲಿ ನಾನು ರೈತರ ಹತ್ರ ಹೋಗಿ ಮಾತಾಡ್ತಾ ಇದ್ದೇನೆ. ಇವಾಗ ಜಿಲ್ಲಾಧಿಕಾರಿಗಳು ಅವ್ರ ಹತ್ರ ಕೂಡ ಇವಾಗ ನಾನು ಮಾತಾಡಿ ಎಲ್ಲ ವಿಷಯದ ಅಂತ ಹೇಳ್ಕೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ವಿಷಯ ಏನಂತಂದರೆ ಅದು ಸರ್ವೆ ಆಗ್ತಾ ಇದೆ ಅಂತ ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಕೆಲವೊಂದು ಅಧಿಕಾರಿಗಳ ಹತ್ರ ನಾನು ಮಾತಾಡಿದಾಗ ಇಲ್ಲ ಸರ್, ಅದು ನಮ್ಮ ದೃಷ್ಟಿಗೆ ಇಲ್ಲ ಅಂತ ಹೇಳಿದ್ದಾರೆ. ಸೊ ಜಿಲ್ಲಾಧಿಕಾರಿಗಳ ಹತ್ರ ನಾನು ಇವಾಗ ಸ್ಪಷ್ಟನೆ ಪಡ್ಕೊಂಡು ಮತ್ತೆ ಮಾಧ್ಯಮ ಸ್ನೇಹಿತರಿಗೆ ನಾನು ಹೇಳಿದ್ದೆ. ನೋಡಿ, ಈ ವಿಷಯ ಎಷ್ಟೋ ವರ್ಷಗಳಿಂದ ಎಷ್ಟೋ ಮಂದಿ ರಾಜಕಾರಣಿಗಳು ಇವತ್ತು ನಮ್ಮ ಗಂಗಾವತಿ, ಕನಗಿರಿ, ಸಿಗದೂರು, ಇದೆಲ್ಲ ಕೂಡ ಮಧ್ಯದ ನಾಡು ಅನ್ನುವಂಥ ಒಂದು ಪದ ನಾವೇನು ಮಾಡ್ತೀವಿ. ಇಲ್ಲಿ ನಾವು ಬೋರ್ಡನ್ನು ಸ್ಥಾಪನೆ ಮಾಡಬೇಕು ಅನ್ನೋ ಬೇಡಿಕೆ ಇದೆ. ಬಟ್ ಅದ್ರ ಬಗ್ಗೆ ಕೇವಲ ನಾವು ಹೇಳೋದೇ ಬಿಟ್ಟರೆ ಸರ್ಕಾರದಲ್ಲಿ ಅವರು ಇಂಥ ಕ್ಷುಲ್ಲಕ ಇವತ್ತು ಕೈಲೇ ಅವರು ನೆಲ ಡೋಲ್ಕೊಂಡು ಹೇಳ್ತಾರೆ. ಇವತ್ತು ವಿಷಯಾಂತರ ಮಾಡೋದಕ್ಕೆ CT ರವಿ ಅವ್ರನ್ನ ಈ ಸರ್ಕಾರ ಬಳಸ್ಕೊಂಡು ವಿಷಯಾಂತರ ಮಾಡಿ ಇವತ್ತು ಅವರು ಏನು ಕೆಲಸಗಳು ಮಾಡೋದಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ ಅಂತೇಳಿ ಇಂಥ ಘಟನೆಗಳಿಗೆ ಕೈ ಹಾಕೋದ್ರ ಮೂಲಕ ಜನಗಳನ್ನು ದಿಕ್ತಪ್ಪಿಸೋ ಕೆಲಸ ಮಾಡ್ತಾರೆ. ನೋಡಿ, ಹಿಂದೆ ಸನ್ಮಾನ್ಯ ಯಡಿಯೂರಪ್ಪ ಅವರು, ಬಸವರಾಜ ಬೊಮ್ಮಾಯಿ ಅವರು 70 ಕೋಟಿ ವೆಚ್ಚದಲ್ಲಿ DPR ಕೂಡ ರೆಡಿ ಮಾಡಿ ಇನ್ನೇನು ಟೆಂಡರ್ ಕರಿಬೇಕನ್ನೋ ಹಂತದಲ್ಲಿ ನಮ್ಮ ಸರ್ಕಾರ ಮುಗಿಯಿತು. ಆದರೆ ಇವತ್ತಿನ ಸರ್ಕಾರದಲ್ಲಿ ಹಣನೇ ಇಲ್ಲ. ಅವರು ಬರೀ ಮಾತು, ಅವ್ರ ಕೆಲಸ ಮಾಡಲಿಕ್ಕೆ ಆಗದೇ ಇರೋ ಕಾರಣನೇ ವಿಷಯಾಂತರ ಮಾಡೋದಕ್ಕೆ ಇಂಥ ವಿಷಯಗಳನ್ನ ಮಾಡ್ತಾರೆ. ಮಾಡೋದಿಲ್ಲ ಅನ್ನೋಂಥ ರಿಜೆಕ್ಟ್ ಮಾಡ್ಕೊಂಡು ಸರ್ ಸ್ವಲ್ಪ ಆ ಕಡೆ ಮೇಡಮ್ ಸರ್ ಸ್ವಲ್ಪ ಸರ್ ವಿಚಾರದಲ್ಲಿ ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳ ಜೊತೆ ಕೂಡ ನಾನು ಮಾತಾಡಿ ಸುಮಾರು 3 ಲಕ್ಷ ಮತ್ತು ನಮ್ಮ ಸಣ್ಣಪುರ ಮತ್ತು ನಮ್ಮ ಆನೆಗುಂದಿ, IB ಇಲ್ಲೆಲ್ಲ ಕೂಡ ತೆಪ್ಪಗಳ ಮೂಲಕ ಪ್ರವಾಸಿಗರಿಗೆ ಪ್ರವಾಸೋದ್ಯಮದ ವಿಚಾರದಲ್ಲಿ ಇವತ್ತು ತಾವು ಹೇಳಿದಂಗೆ ಒಂದು ದಿಕ್ಕು ತಪ್ತಾ ಇದೆ ಅನ್ನೋಂಥ ಒಂದು ಸ್ಥಿತಿ ಇತ್ತು. ಆ ರೀತಿ ಆಗಬಾರ್ದು ಅಂತೇಳಿ ಶಾಸಕರ ಅನುದಾನದಲ್ಲಿ ನಾನು 3 ಲಕ್ಷ ಅಮೌಂಟನ್ನು ಕೊಡೋದ್ರ ಮೂಲಕ 30 ಮಂದಿ ಯುವ
ಯುವಕರನ್ನು ಆ ಭಾಗದಲ್ಲಿರೋರಿಗೆ ಆ ತಿಮ್ಮಯ್ಯ ಅಕಾಡೆಮಿ ಒಂದು ಟ್ರೈನಿಂಗ್ ಎಲ್ಲ ಮಾಡಿಸ್ಬಿಟ್ಟು ಶೀಘ್ರದಲ್ಲೇ ಅಧಿಕೃತವಾಗಿ ಫಾರೆಸ್ಟ್ ಇಲಾಖೆಯವರು ಮತ್ತು ರೆವಿನ್ಯೂ ಇಲಾಖೆ ಇಬ್ಬರನ್ನ ಒಳಗೊಂಡು ಇವತ್ತು ಅಲ್ಲಿ ಬರೋ ಪ್ರವಾಸಿಗರಿಗೆ ಟಿಕೆಟ್ ಕೊಡೋದ್ರ ಮೂಲಕ ಮತ್ತು ಆ ತೆಪ್ಪೆಯನ್ನು ನಡೆಸುವಂಥ ಯುವಕರಿಗೆ ಒಂದು ನಿರ್ದಿಷ್ಟವಾದ ಅಮೌಂಟನ್ನು ಕೊಡೋದಕ್ಕೆ ನಿರ್ಧಾರ ಮಾಡಿದ್ದೀವಿ. ಇನ್ನೊಂದು 4-5 ದಿವಸದಲ್ಲಿ ಅದನ್ನು ಉದ್ಘಾಟನೆ ಮಾಡ್ತೀವಿ.